ಗೆಳೆಯರೇ, ಒಂದು ಸಣ್ಣ ಪ್ರಾಣಿ ಇಡೀ ಕೋಟೆಯನ್ನೇ ಗೆಲ್ಲಲು ಸಹಾಯ ಮಾಡುತ್ತಿದೆ ಅಂದರೆ ನೀವು ನಂಬಬಹುದು. ಛತ್ರಪತಿ ಶಿವಾಜಿ ಮಹಾರಾಜರ ಕಾಲದಲ್ಲಿ ಈ ವೀರರ ಕತೆ ಕೇಳಿದರೆ ನಿಮ್ಮ ಮೈ ರೋಮಾಂಚನಗೊಳ್ಳುತ್ತದೆ. ಕ್ರಿಸ್ತಶಕ 1670 ಕೊಂಡಾಣ ಕೋಟೆಯ ಮೊಘಲರಿಂದ ವಶಪಡಿಸಿಕೊಳ್ಳಲು ವೀರ ತಾನಾಜಿ ಮಾಲುಸರೆ ಅವರು ಹೊರಡುತ್ತಾರೆ. ಆದರೆ ಆ ಕೋಟೆಯ ಗೋಡೆಗಳು ಅತಿ ಎತ್ತರವಾಗಿದ್ದವು ಮತ್ತು ಕಡಿದಾಗಿದ್ದವು. ಶತ್ರುಗಳು ಕಣ್ಣು ತಪ್ಪಿಸಿ ಮೇಲೆ ಹತ್ತೋದು ಅಸಾಧ್ಯವಾಗಿತ್ತು. ಆಗ ತಾನಾಜಿ ಅವರು ತಮ್ಮ ಪ್ರೀತಿಯ ಸಾಕು ಪ್ರಾಣಿ ಯಶವಂತಿ ಅನ್ನೋ ಒಂದು ಉಡವನ್ನು ಬಳಸುತ್ತಾರೆ. ಆದರೆ ಸೊಂಟಕ್ಕೆ ಹಗ್ಗ ಕಟ್ಟಿ ಕೋಟೆಯ ಮೇಲಕ್ಕೆ ಎಸೆಯುತ್ತಾರೆ. ಯಶವಂತಿ ಕೋಟೆಯ ಗೋಡೆಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತದೆ. ಆ ಒಂದು ಪುಟ್ಟ ಪ್ರಾಣಿಯ ಬಲದಿಂದಲೇ ಸೈನಿಕರು ಹಗ್ಗದ ಮೂಲಕ ಆ ಬೃಹತ್ ಕೋಟೆಯನ್ನು ಹತ್ತಿ ಗೆಲ್ಲುತ್ತಾರೆ. ಈ ಯುದ್ಧದಲ್ಲಿ ತಾನಾಜಿ ಅವರು ವೀರ ಮರಣವನ್ನು ಅಪ್ಪುತ್ತಾರೆ. ಇದನ್ನು ಕೇಳಿದ ಶಿವಾಜಿ ಮಹಾರಾಜರು ಗಡ ಅಲಾಪಣ ಸಿಂಹ ಗೆಲ ಎಂದು ಕೂಗುತ್ತಾರೆ. ಅಂದಿನಿಂದ ಆ ಕೋಟೆಗೆ ಸಿಂಹಗಡ ಅಂತ ಹೆಸರಾಯಿತು. ಪ್ರಾಣಿಗಳ ಮೇಲಿದ್ದ ಆ ನಂಬಿಕೆ ಮತ್ತು ನಮ್ಮ ವೀರರ ಸಾಹಸಕ್ಕೆ ಒಂದು ಸಲಾಂ. ಇಂತಹ ಅದ್ಭುತ ಚರಿತ್ರೆಯ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಿ.